ಕಾಲಕ್ಕೆ ತಕ್ಕಂತೆ ನಮ್ಮ ಆಹಾರ ಕ್ರಮವು ಬದಲಾಗ್ತಿರಬೇಕು. ಸೀಸನ್ ಬದಲಾದಂತೆ ಅದಕ್ಕೆ ತಕ್ಕಂತ ಆಹಾರಗಳ ಸೇವನೆ ಆರೋಗ್ಯದ ದೃಷ್ಟಿಯಿಂದ ಅತ್ಯಗತ್ಯ. ಸದ್ಯ ಚಳಿ ಹಾಗೂ ತಣ್ಣನೆಯ ವಾತಾವರಣ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ನೆಗಡಿ, ಕೆಮ್ಮು, ಸೈನಸ್ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ವಿಂಟರ್ನಲ್ಲಿ ಯಾವೆಲ್ಲ ಹಣ್ಣು ತರಕಾರಿಗಳನ್ನ ತಿನ್ನಬೇಕು ಅಂತ ಹೇಳ್ತೀವಿ ನೋಡಿ. ಆರೋಗ್ಯಕರ ಆಹಾರ ಶೈಲಿ ಹೇಗಿರಬೇಕು ಅಂದರೆ ಕಾಲಕ್ಕೆ ತಕ್ಕಂತೆ ನಮ್ಮ ಆಹಾರ ಕ್ರಮದಲ್ಲಿ ಬದಲಾವಣೆ ಆಗಬೇಕು. ಆ ನಿಟ್ಟಿನಲ್ಲಿ ಚಳಿಗಾಲದಲ್ಲಿ ಯಾವ ಹಣ್ಣು ಮತ್ತು ತರಕಾರಿಗಳನ್ನು ನಮ್ಮ ಆಹಾರದಲ್ಲಿ ಸೇರಿಸಬೇಕು ಎಂಬುದರ ಬಗ್ಗೆ ನಾವೀಗ ನೋಡೋಣ. ಚಳಿಗಾಲದಲ್ಲಿ ನೆಗಡಿ, ಕೆಮ್ಮು, ಸೈನಸ್ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ತಣ್ಣನೆಯ ವಾತಾವರಣ ನಿಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಇದನ್ನು ತಡೆಗಟ್ಟುವುದಕ್ಕೆ ದೇಹದಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚಬೇಕು. ದೇಹದಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚಿಸಲು ವಿಟಮಿನ್ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ ಇರುವ ಆಹಾರಗಳನ್ನು ಸೇವಿಸಬೇಕು. ಆದ್ದರಿಂದ ಚಳಿಗಾಲದಲ್ಲಿ ಕೆಲವು ಹಣ್ಣು ಹಾಗೂ ತರಕಾರಿಗಳನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿ ಕಾಯಿಲೆಯನ್ನು ತಡೆಗಟ್ಟಬಹುದು. ಮೊದಲಿಗೆ ಸಿಟ್ರಸ್ ಹಣ್ಣುಗಳಾದ ಕಿತ್ತಳೆ, ದ್ರಾಕ್ಷಿ, ಮೂಸಂಬೆ, ಕಿವಿ ಈ ಹಣ್ಣುಗಳನ್ನು ತಿನ್ನಿ. ಇವುಗಳ ಸೇವನೆಯಿಂದ ದೇಹದಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚುತ್ತೆ. ಚಳಿಗಾಲದಲ್ಲಿ ತ್ವಚೆ ಒಣಗುವುದು, ಒಡೆಯುವ ಸಮಸ್ಯೆ ತಡೆಗಟ್ಟುವಲ್ಲಿಯೂ ಈ ಹಣ್ಣುಗಳು ಸಹಕಾರಿ. ಈ ಹಣ್ಣುಗಳನ್ನು ಸೇವಿಸಿದಾಗ ದೇಹದಲ್ಲಿರುವ ಬೇಡದ ಕಲ್ಮಶಗಳನ್ನು ಹೊರಹಾಕೋದ್ರಿಂದ ತ್ವಚೆಯ ಕಾಂತಿ ಹೆಚ್ಚಾಗುತ್ತೆ. ಚಳಿಗಾಲದಲ್ಲಿ ತಿನ್ನಬೇಕಾದ ಮತ್ತೊಂದು ಹಣ್ಣು ಅಂದರೆ ದಾಳಿಂಬೆ. ಇದರಲ್ಲಿ ಪಾಲಿಫಿನೋಲ್, ಆಂಟಿ ಆಕ್ಸಿಡೆಂಟ್ ಹಾಗೂ ಉರಿಯೂತವನ್ನು ಕಡಿಮೆ ಮಾಡುವ ಅಂಶ ಇದ್ದು ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಿಸುವಲ್ಲಿ ತುಂಬಾನೇ ಸಹಕಾರಿ. ದಾಳಿಂಬೆ ತಿನ್ನೋದ್ರಿಂದ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಅಧಿಕವಾಗುತ್ತೆ. ಕೊಲೆಸ್ಟ್ರಾಲ್ ನಿಯಂತ್ರಿಸುವಲ್ಲಿ ಸಹಕಾರಿ. ದಾಳಿಂಬೆ ಚಳಿಗಾಲದಲ್ಲಿ ಕಾಡುವ ಶೀತವನ್ನು ತಡೆಗಟ್ಟುವಲ್ಲಿ ಪರಿಣಾಮಕಾರಿಯಾಗಿದೆ. ಸೀಬೆಹಣ್ಣಿನಲ್ಲಿ ವಿಟಮಿನ್ ಎ, ಸಿ, ಬಿ6, ಮ್ಯಾಂಗನೀಸ್, ಪೊಟ್ಯಾಷಿಯಂ ಹಾಗೂ ಇತರ ವಿಟಮಿನ್ಸ್, ಖನಿಜಾಂಶಗಳಿದ್ದು ಚಳಿಗಾಲದಲ್ಲಿ ತಿನ್ನಲೇಬೇಕಾದ ಹಣ್ಣು ಇದಾಗಿದೆ. ಕೆಲವರು ಸೀಬೆಕಾಯಿ ತಿಂದ್ರೆ ಶೀತವಾಗುತ್ತೆ ಅಂತ ಹೇಳೋದನ್ನ ಕೇಳಿರಬಹುದು. ಆ ಮಾತುಗಳನ್ನು ನಂಬಿಡಿ. ನೆಗಡಿ ಬಾರದ ಹಾಗೆ ತಡೆಗಟ್ಟುವಲ್ಲಿ ಸೀಬೆಕಾಯಿ ಪರಿಣಾಮಕಾರಿ. ಸೀತಾಫಲ ಹಣ್ಣು ಚಳಿಗಾಲದಲ್ಲಿ ದೊರೆಯುವ ಸೀಸನ್ ಹಣ್ಣಾಗಿದೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ, ಕಬ್ಬಿಣದ ಅಂಶ, ಮೆಗ್ನೀಷಿಯಂ, ವಿಟಮಿನ್ ಬಿ6 ಹೀಗೆ ಅನೇಕ ವಿಟಮಿನ್ ಹಾಗೂ ಪೋಷಕಾಂಶ ಇದೆ. ಈ ಹಣ್ಣುಗಳನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚಾಗುತ್ತೆ. ಚಳಿಗಾಲದಲ್ಲಿ ತ್ವಚೆಯ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ. ಇದನ್ನು ತಡೆಗಟ್ಟುವಲ್ಲಿ, ತ್ವಚೆಯ ಆರೋಗ್ಯ ಕಾಪಾಡುವಲ್ಲಿ ಸೀತಾಫಲ ಸಹಕಾರಿ. ಬೆರ್ರಿ ಹಣ್ಣುಗಳಾದ ಸ್ಟ್ರಾಬೆರಿ, ರಾಸ್ಬೆರಿ, ಬ್ಲ್ಯಾಕ್ಬೆರಿ, ನೇರಳೆ ಹಣ್ಣುಗಳು, ನೆಲ್ಲಿಕಾಯಿ ಇವುಗಳಲ್ಲಿ ವಿಟಮಿನ್ ಸಿ ಹಾಗೂ ಪಾಲಿಫಿನೋಲ್, ಆಂಟಿ ಆಕ್ಸಿಡೆಂಟ್ ಅಧಿಕ ಇದ್ದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಕಾರಿ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಅಲರ್ಜಿ ಸಮಸ್ಯೆ ಕಾಡುತ್ತೆ. ಅಲರ್ಜಿಯಿಂದಾಗಿ ಮೂಗು, ಕಣ್ಣುಗಳಲ್ಲಿ ನೀರು ಬರೋದು, ಒಣಕೆಮ್ಮು ಈ ರೀತಿಯ ಸಮಸ್ಯೆ ಉಂಟಾಗುತ್ತೆ. ದಿನಾ ಬೆಳಗ್ಗೆ ಒಂದು ಬೌಲ್ ಬೆರ್ರಿ ಹಣ್ಣುಗಳನ್ನು ತಿಂದು ನೋಡಿ, ನಿಮ್ಮ ಅಲರ್ಜಿ ಸಮಸ್ಯೆ ದೂರವಾಗುತ್ತೆ. ಚಳಿಗಾಲದಲ್ಲಿ ತಪ್ಪದೇ ತಿನ್ನಬೇಕಾದ ತರಕಾರಿ ಅಂದರೆ ಅದು ಕ್ಯಾರೆಟ್. ಇದನ್ನ ಹಸಿಯಾಗಿ ಸಲಾಡ್ನಲ್ಲಿ ಬಳಸಿದ್ರೆ ತುಂಬಾನೇ ಒಳ್ಳೆಯದು. ಮಕ್ಕಳಿಗೆ ಕೊಡುವುದಾದ್ರೆ ಕ್ಯಾರೆಟ್ ಅನ್ನ ಬೇಯಿಸಿ ಕೊಡುವುದು ಒಳ್ಳೆಯದು. ಇದರಲ್ಲಿರುವ ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ಸಹಾಯಕವಾಗುತ್ತೆ. ಇನ್ನು ಕ್ಯಾರೆಟ್ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದರಿಂದ ಚಳಿಗಾಲದ ಆರೋಗ್ಯ ಸಮಸ್ಯೆಯಿಂದ ದೂರ ಇರಬಹುದು. ಮೂಲಂಗಿ ಅಂದ್ರೆ ಸಾಕು ಹೆಚ್ಚಿನವರು ಮೂಗು ಮುರಿತಾರೆ. ಆದರೆ ರಕ್ತವನ್ನು ಶುದ್ಧೀಕರಿಸುವ ಅತ್ಯುತ್ತಮ ಆಹಾರ ಇದು. ಇದರಲ್ಲಿ ನಾರಿನಂಶ ಅಧಿಕವಾಗಿರುವುದರಿಂದ ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೆಯದು. ಕಾಮಾಲೆ ರೋಗ ಇರುವವರು ಇದನ್ನು ತಿಂದರೆ ತುಂಬಾನೇ ಒಳ್ಳೆಯದು. ಮೂಲವ್ಯಾಧಿ ಸಮಸ್ಯೆ ಹೋಗಲಾಡಿಸುವಲ್ಲಿ ಪರಿಣಾಮಕಾರಿ. ಶೀತ, ಕೆಮ್ಮು ಬರದಂತೆ ತಡೆಗಟ್ಟುವಲ್ಲಿ ಈ ತರಕಾರಿ ಪ್ರಯೋಜನಕಾರಿಯಾಗಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.